ದೇಹದ ಒಳಗಡೆ ಹೋಗಿದ ತಕ್ಷಣ ಅದು 5 ಥರವಾಗಿ ಕನ್ವರ್ಟ್ ಆಗುತ್ತೆ. ಮೊದಲನೇದು ಪ್ರಾಣವಾಯು, ಎರಡನೇದು ಅಪನ ವಾಯು, ಮೂರನೇದು ಉದನ ವಾಯು, ನಾಲ್ಕನೇದು ಸಮನ ವಾಯು, ಐದನೇದು ವ್ಯಾನ ವಾಯು. ವಾಯು ಅಂದರೆ ಗಾಳಿ, ಗಾಳಿ ಅಂದರೆ ಪ್ರಾಣಶಕ್ತಿ. ಏನಿದು ಪ್ರಾಣವಾಯು? ವೈಟಲ್ ಲೈಫ್ ಫೋರ್ಸ್ ಎನರ್ಜಿ. ಇಲ್ಲೇ ನಿಮ್ಮ ಆತ್ಮಶಕ್ತಿ ಇರೋದು. ಪ್ರಾಣವಾಯು ಆತ್ಮಶಕ್ತಿ, ವೈಟಲ್ ಲೈಫ್ ಫೋರ್ಸ್ ಎನರ್ಜಿ. ಇದು ಚೈತನ್ಯ ಅಂತ ಕರಿತೀವಿ ಇದನ್ನು. ಪ್ರತಿಯೊಂದು ಉಸಿರಾಟದಲ್ಲೂ ಚೈತನ್ಯ ಒಳಗಡೆ ಹೋಗುತ್ತೆ, ಆತ್ಮ. ಇದರ ಮೂಲವೇ ಆಕ್ಸಿಜನ್, ಆಮ್ಲಜನಕ. ಇದು ನಿಮ್ಮ ಬಾಡಿಗೆ ಒಂದು ಫ್ಯೂಯಲ್. ಹೇಗೆ ನಿಮ್ಮ ಕಾರು, ಬಸ್ಸು, ನಿಮ್ಮ ಬೈಕ್ ಓಡೋದಕ್ಕೆ ಪೆಟ್ರೋಲ್ ಹಾಕ್ತೀವಿ, ಆ ರೀತಿ ದೇಹದಲ್ಲಿರುವ ಅಂಗಗಳು ಕೆಲಸ ಮಾಡಬೇಕು ಅಂತಂದರೆ ಈ ಪ್ರಾಣ ಅಂತನ್ನೋ ಈ ಫ್ಯೂಯಲ್ಲು ಬೇಕು. ಇದು ನಿಮ್ಮ ಮನಸ್ಸನ್ನು ಮತ್ತೆ ನಿಮ್ಮ ಭಾವನೆಗಳನ್ನು ಮತ್ತೆ ನಿಮ್ಮ ದೇಹವನ್ನು ಪರಿಪೂರ್ಣವಾಗಿ ನಡೆಸುತ್ತೆ ಈ ಪ್ರಾಣವಾಯು. ಅಪನ ವಾಯು, ಇದನ್ನು ಡಿಸೆಂಡಿಂಗ್ ಎನರ್ಜಿ ಅಂತ ಕರಿತೀವಿ. ಅಂದರೆ ಹೊರಮುಖವಾಗಿ, ದೇಹದ ಒಳಭಾಗದಿಂದ ಹೊರಮುಖವಾಗಿ ನಡೆಯುವ ಕೆಲಸಕ್ಕೆ ಮೂಲ ಅಪನವಾಯು. ಈಗ ಮೂತ್ರ ವಿಸರ್ಜನೆ, ಆ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಒಂದು ಫೋರ್ಸಲ್ಲಿ ಬರುತ್ತೆ. ಅದು ನೀವು ಮೋಟ್ರ್ ಹಾಕಿ ಪಂಪ್ ಮಾಡಿದಾಗ ಏನು ಫೋರ್ಸ್ ಬರುತ್ತೆ, ಆ ಫೋರ್ಸಲ್ಲಿ ಮೂತ್ರ ವಿಸರ್ಜನೆ ಆಗುತ್ತೆ. ಒಳಗಡೆ ಮೋಟ್ರ್ ಪಂಪ್ ಸೆಟ್ ಇಟ್ಟಿದ್ದಾರಾ, ಅಷ್ಟು ಸ್ಪೀಡಾಗಿ ಬರುತ್ತಲ್ಲ ಮೂತ್ರ. ಅದನ್ನು ತಳ್ಳೋದು ಯಾವುದು ಅಂದರೆ ಈ ಅಪನ ವಾಯು. ನಿಮ್ಮ ರಕ್ತದ ಒಳಗಡೆ ಈ ಅಪನ ವಾಯು ದೇಹದಿಂದ ಹೊರಗಡೆ ವಿಸರ್ಜನೆ ಆಗುವ ವಿಚಾರಗಳ ಮೂಲ ಅಪನ. ಮತ್ತು ನಮ್ಮ ವೀರ್ಯಾಣು ಹೊರಗೆ ಬರುತ್ತೆ, ಸಂಮೋಹ ಮಾಡುವಾಗ ವೀರ್ಯಾಣು, ಅದರ ಮೂಲವೇ ಈ ಅಪನ ವಾಯು. ಮಲ ವಿಸರ್ಜನೆ, ಬೌಲ್ ಮೂಮೆಂಟು, ಇವುಗಳೆಲ್ಲ ಈ ಅಪನ ವಾಯುವಿಂದ ನಡೆಯುತ್ತೆ. ನೆಕ್ಸ್ಟು ಉದನ ವಾಯು, ಇದನ್ನು ಅಸೆಂಡಿಂಗ್ ಎನರ್ಜಿ ಅಂತೀವಿ. ಒಂದು ಹೊರಗಡೆ ಹೋಗೋದು, ಇನ್ನೊಂದು ಒಳಗಡೆ ಮೇಲ್ಭಾಗ. ದಿ ಎನರ್ಜಿ ಲಿವ್ಸ್ ಇನ್ ಯುವರ್ ಥ್ರೋಟ್, ಗಂಟಲಿಂದ ಎಲ್ಲ ಜಾಗಕ್ಕೂ ಹರಡುತ್ತೆ, ಪ್ರೊಡ್ಯೂಸಿಂಗ್ ವಾಯ್ಸ್. ಉದನ ವಾಯುವೇ ವಾಯ್ಸು, ಶಬ್ದ, ಧ್ವನಿ, ಭಾಷೆ. ಮತ್ತು ನಿಮ್ಮ ಥೈರಾಯ್ಡ್ ಗ್ರಂಥಿಗಳನ್ನು ಕಂಟ್ರೋಲ್ ಮಾಡುತ್ತೆ. ಮೇಲ್ಮುಖವಾಗಿ ಗಾಳಿ ಹೋಗೋದಕ್ಕೆ ಬೇಕಾಗಿರುವ ಒಂದು ಶಕ್ತಿ. ಈ ಗ್ರಂಥಿಗಳು ಹಾರ್ಮೋನು, ಜ್ಯೂಸುಗಳು, ಕೆಮಿಕಲ್ಗಳನ್ನು ನಿಮ್ಮ ರಕ್ತದಲ್ಲಿ ಬಿಡುತ್ತೆ. ಒಂದೊಂದು ಕೆಮಿಕಲ್ಲು, ಒಂದೊಂದು ಹಾರ್ಮೋನು, ಇವುಗಳು ಒಂದೊಂದು ಅಂಗವನ್ನು ಮ್ಯಾನೇಜ್ ಮಾಡುತ್ತೆ. ಸೊ ಅದರ ಇಂಪಾರ್ಟೆಂಟ್ ವಾಯು ಯಾವುದು ಅಂದರೆ ಉದನ ವಾಯು. ನೆಕ್ಸ್ಟು ಸಮನ ವಾಯು, ಇದನ್ನು ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಜಠರ ಅಗ್ನಿ ಹಂಗೆ ಅಂತೀವಿ. ಅಗ್ನಿ, ಆ ಅಗ್ನಿ ಪ್ರೊಡ್ಯೂಸ್ ಆಗೋದ್ರಿಂದನೇ ಜೀರ್ಣಕ್ರಿಯೆ. ನೀವೇನು ಆಹಾರ ತಿಂದು ಅದರಿಂದ ಬರುವ ಆ ಶಕ್ತಿ ಏನಿದೆ, ಆ ಶಕ್ತಿಯನ್ನು ಸೆಲ್ಲಿಗೆ ಕಳಿಸ್ಬೇಕು ಅಂತಂದರೆ ಅದು ಉರಿಬೇಕು, ಅದು ಭಸ್ಮ ಆಗಬೇಕು. ಆ ಎನರ್ಜಿಯನ್ನು ಭಸ್ಮ ಮಾಡೋದಕ್ಕೆ ಈ ಸಮನ ವಾಯು ಹೆಲ್ಪ್ ಮಾಡುತ್ತೆ. ಅದು ಬರ್ನಾದಾಗ ಉಜ್ಜತ್ತೆ. ನೀವು ಶ್ವಾಸ ಮಾಡುವಾಗ 2 ಸೆಲ್ಲುಗಳು ಉಜ್ಜತ್ತೆ, ಆಕ್ಸಿಜನೇಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅದು 2 ಉಜ್ಜಿದಾಗ, ಬೆಂಕಿ ಅಂದರೆ ಮಾಮೂಲಿ ಈ ನಮ್ಮ ಬೀಡಿ ಸಿಗರೆಟ್ಟು ಆ ಬೆಂಕಿ ಅಲ್ಲ, ಈ ಒಂದು ಉಷ್ಣ ಕ್ರಿಯೇಟ್ ಆಗುತ್ತೆ ದೇಹದಲ್ಲಿ. ಆ ಉಷ್ಣ ಒಳಗಡೆ ಇರುವ ನೀವೇನು ಆಹಾರದ ಮೂಲಕವಾಗಿ ತಗೊಂಡಿರ್ತೀರೋ ಶಕ್ತಿ, ಅದನ್ನು ಬರ್ನ್ ಮಾಡಿ ಸೆಲ್ಲೊಳಗೆ ತಳ್ಳುತ್ತೆ. ಆ ಕೆಲಸನ ಮಾಡೋದು ಯಾವುದು ಅಂತಂದರೆ ಈ ಸಮನ ವಾಯು. ಮತ್ತು ವ್ಯಾನ ವಾಯು. ಈ ವ್ಯಾನ ವಾಯು ಅಂತನ್ನೋದು ದೇಹದಲ್ಲಿ ಎಲ್ಲ ಕಡೆ ಹರಡುತ್ತೆ, ತಲೆ ಕೂದಲಿಂದ ಹಿಡಿದು ಕಾಲ ಪಾದದ ತನಕ. ಈ ಮೇಲ್ಗಡೆ ಇರೋ ಈ 4 ವಾಯುಗಳನ್ನು ಪರಿಪೂರ್ಣವಾಗಿ ತನ್ನ ಕೆಲಸವನ್ನು ಮಾಡೋದಕ್ಕೆ
ಈ ವ್ಯಾನವಾಯು ಹೆಲ್ಪ್ ಮಾಡುತ್ತೆ. ಇದರ ಸಬ್ ಸೆಕ್ಷನ್ಗಳು ಬೇಕಾಗ್ತಿದೆ. ಕೆಮ್ಮೋದು, ಸೀನೋದು, ಮತ್ತೆ ಇನ್ನೇನಿದೆ, ಕಣ್ಣು ಮಿಡ್ಕೋದು, ಈ ಥರ ನಮಗೆ ಗೊತ್ತಿಲ್ಲದೆ ಬೇಕಾಟ್ಟು ಕೆಲಸಗಳು ನಡೆಯುತ್ತೆ. ಅದು ಒಂದೊಂದು ಕೆಲಸ ಮಾಡುತ್ತೆ. ನಾಗ, ಕೂರ್ಮ, ಕರ್ಕರ, ದೇವದತ್ತ ಮತ್ತು ಧನಂಜಯ, ಮೇಲ್ಗಡೆ 5 ವಾಯು, ಕೆಳಗಡೆ 5 ವಾಯು, 2 ಸೇರಿ 10 ಆಗುತ್ತೆ. ಆದರೆ ಈಗ ನಾನು ಹಿಂದೆ ಹೇಳಿದ ಈ ನಾಗ, ಕೂರ್ಮ, ಕರ್ಕರ, ದೇವದತ್ತ ಮತ್ತು ಧನಂಜಯ ಇವುಗಳೆಲ್ಲ ಅವುಗಳ ಅಸಿಸ್ಟೆಂಟ್ಗಳು, ಮೇಲ್ಗಡೆ ಹೇಳಿದ್ದ ಅಸಿಸ್ಟೆಂಟ್ಗಳು. ಮೇನ್ ಪಂಚವಾಯುವಿನೇ ಮೇಜರು. ಸೊ ಈ ಗಾಳಿ ನಾನು ಹೇಳಿದ ಈ 5 10 ವಾಯುಗಳನ್ನು ಪರ್ಫೆಕ್ಟಾಗಿ ನಿಯಂತ್ರಣ ಮಾಡಿ ಪ್ರತಿಯೊಂದು ಸೆಲ್ಲು, ಪ್ರತಿಯೊಂದು ಕೆಲಸ ದೇಹದಲ್ಲಿ ನಡಿಬೇಕು ಅಂತಂದರೆ ಪ್ರಾಣಾಯಾಮ, ಮೂಗಿಂದ ಉಸಿರಾಟವನ್ನು ತಪ್ಪಿ ಹೊಟ್ಟೆಯಿಂದ ಉಸಿರಾಟವನ್ನು ಮಾಡೋಕ್ಕೆ ಶುರು ಮಾಡಿದಾಗ ಈ 10 ಉಸಿರಾಟಗಳು, 10 ಪ್ರಾಣಗಳು ಪರ್ಫೆಕ್ಟಾಗಿ ದೇಹದಲ್ಲಿ ಕೆಲಸ ಮಾಡುತ್ತೆ. ಪ್ರಾಣಾಯಾಮದ ಮೂಲ ಅಬ್ಡಾಮಿನಲ್ ಬ್ರೀತಿಂಗ್, ಕಿಬ್ಬೊಟ್ಟೆ ಶ್ವಾಸ, ಡಯಾಫಾರಮ್ ಬ್ರೀತಿಂಗ್.